ಹಲೋ ಹಲೋ, ಹೇಳಿ. ಮಹೇಶ್ವರ್ ಅವರ? ಯಾರು ಸರ್ ಮಾತಾಡ್ತಿರೋದು? ಕಾವೇರಪ್ಪ ಅಂತ. ಹುಬ್ನಳ್ಳಿ ಅವರ ನೀವು? ಅಲ್ಲ ಸರ್, ಹುಬ್ನಳ್ಳಿ ಮಹೇಶ್? ರಾಂಗ್ ನಂಬರ್. ಅಲ್ಲಲ್ಲ, ನಿಮ್ನೆ ಮಾತಾಡ್ಬೇಕು. ನಂಬರ್ ಕೊಟ್ಟಿದ್ದಾರೆ ಯಾರು ಸರ್? ಇವರು ದೊಡ್ಡಮಲೈ ಅವರು. ಯಾವ ಊರವರು? ಹತ್ತಿಬೇಲೆ ಪುರಸಭೆ. ಓಕೆ, ಏನ್ ವಿಷಯ? ಏನೋ ಒಂದು ನೀವೇನೋ ಏನೋ ಡಾಕ್ಯುಮೆಂಟ್ ಕೇಳಿದಿರಂತೆ. ಯಾವ ವಿಚಾರವಾಗಿ? ಈ ಅದೇ ಈ ಬೋರ್ಡ್ಗಳದ್ದು, ಹೌದು. ಅದ್ರ ಬಗ್ಗೆ. ಹೇಳಿ ಪಾಪ ಸರ್. ಅವರು ಮೊನ್ನೆ 1-2 ತಿಂಗಳಾಯ್ತು ಅಲ್ಲಿಗೆ ಬಂದು ದೇವನಹಳ್ಳಿಲಿ ಇದ್ರು. ಅದಕ್ಕೋಸ್ಕರ ಸ್ವಲ್ಪ ಏನೋ ಮಾತಾಡೋಣ ನಿಮ್ಮನ್ನ ಅಂದ್ಬಿಟ್ಟು ಫೋನ್ ಮಾಡಿದೆ. ಏನ್ ಮಾತಾಡ್ಬೇಕು? ಇಲ್ಲಿ ಹತ್ತಿಬೇಲೆಯಲ್ಲಿ ಇರೋದಾ, ನೀವು ಎಲ್ಲಿ ಇರೋದ? ನಾವು ಎಲ್ಲೋ ಇದೀವಿ, ಹೇಳಿ ಏನ್ ಮಾತಾಡ್ಬೇಕು? ಅಲ್ಲಲ್ಲ, ನಾವು KRS ಅಲ್ಲಿ ಇರೋರ, ನಾವು ಮೆಂಬರ್ ಅದ್ರಲ್ಲಿ. ನೀವ್ ಮೆಂಬರ್ ಅದಕ್ಕೋಸ್ಕರ ಬಗ್ಗೆ ಗೊತ್ತಿರ್ಬೇಕಲ್ಲ. ಆ? ನೀವ್ ಮೆಂಬರ್ ಆದ್ರೆ KRS ಅಲ್ಲಿ ನನ್ ರಘು ಭಟ್ ಅವರನ್ನೆಲ್ಲ ಕೇಳಿ, ಬೇಕಾದ್ರೆ ನಂದು ID ನಂಬರ್ ಎಲ್ಲ ಕೊಡ್ತೀನಿ. ಪಾಪ ಅವರು ತುಂಬಾ ಕಷ್ಟದಿಂದ ಬಂದಿರೋರು ಅವರು. ಅದಕ್ಕೋಸ್ಕರ ಸ್ವಲ್ಪ ಮಾತಾಡೋಣ ಏನೋ ಅಂತ ಫೋನ್ ಮಾಡಿದೆ. ನಾಳೆ ಬಾ ಅಂದ್ರೆ ಬರ್ತೀನಿ, ಆ ಕಡೆ ಹತ್ತಿಬೇಲಿಗೆ ಬರ್ತೀನಿ. ಮಾತಾಡೋದು ಇನ್ನೊಂದು ನಮ್ಮದ್ರಲ್ಲಿ ಇಲ್ಲ. ನೀವು KRS ಆಗಿದ್ರೆ ಕ್ಲಿಯರ್ ಆಗಿ ತಮಗ್ ಗೊತ್ತಿತ್ತು ಏನಂತ. KRS ಅಲ್ಲಿ ಮಾತಾಡೋದು ಇಂತ ಭ್ರಷ್ಟಾಚಾರಕ್ಕೆ ಕೈ ಹಾಕೋದು ಅಂತ. ಅಲ್ಲಲ್ಲ, ನಾನು ಭ್ರಷ್ಟಾಚಾರ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ. ಅವರು ಒಂದ್ ನಿಮಿಷ ಬಂದು ಕೇಳಿಸ್ಕೊಳ್ಳಿ. 1 ತಿಂಗಳಾಗಿರ್ಲಿ ಸರ್ಕಾರಿ ಜಾಗದಲ್ಲಿ ಬೋರ್ಡ್ಗಳು ಹಾಕಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ನನಗೂ ಇಲ್ಲ ಅಧಿಕಾರ ಅಲ್ವಾ? ನಿಮ್ಗೂ ಇಲ್ಲ, ನನಗೂ ಇಲ್ಲ ಅಂದ್ಮೇಲೆ ಸರ್ಕಾರಿ ಜಾಗದಲ್ಲಿ ಬೋರ್ಡ್ ಬಿಚ್ಚಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಏನಿದೆ ಪನಿಷ್ಮೆಂಟ್ ಕೊಡ್ತಾನ? ಮಾಹಿತಿ ಹಳೇವ್ ಕೇಳಿದ್ರಂತ ಮಾಹಿತಿ. ಹಳೇದು ಎಲ್ಲ ಸೇರ್ಸೆ ಕೇಳಿರೋದು. ನಾನು ಅಧಿಕಾರಿಗಳಿಗೆ ಕೇಳಿದ್ದೀನಿ, ಅಧಿಕಾರಿಗಳಿಗೆ ಹೋಗಿದ್ದೀನಿ. ಅಧಿಕಾರಿಗಳು ಮಾಡಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಆರಾಗ ಹಾಕೋಣ. ನಮ್ಮ KRS ಅಲ್ಲಿ ಏನಿದೆಯೋ ಆ ಸಿಸ್ಟಮ್ ಮಾಡೋಣ. ರಘುಪತಿ ಭಟ್ ನಿಮ್ಗೆ ಗೊತ್ತು ಅಂತ ಹೇಳಿದ್ರಲ್ಲ, ಕನೆಕ್ಟ್ ಮಾಡಿ. ಮಾಹಿತಿ ಲೈನ್ಗೆ ತಗೊಳ್ಳಿ. ನಂದು ID ನಂಬರ್ ಹೇಳ್ತೀನಿ ನೋಡಿ. ID ನಂಬರ್ ಬಿಟ್ಬಿಡಿ, ರಘುಪತಿ ಭಟ್ ಕನೆಕ್ಟ್ ಮಾಡಿ. ಮಹೇಶ್ ಲೈನ್ಗೆ ಅಂತ ಹೇಳಿ ಮಾತಾಡೋಣ. ಕನೆಕ್ಟ್ ಮಾಡಿ. ಫೋನ್ ನಂಬರ್ ಬೇರೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ಯಾರು ನಿಮ್ಗೆ ನಿಮ್ KRS ಅಲ್ಲಿ ಯಾರು ಪರಿಚಯ ಇದ್ರು ಕನೆಕ್ಟ್ ಮಾಡಿ. ನೀವು KRS ಅಲ್ಲಿ ನಿಮ್ಗೆ ಯಾರನ್ನ ಪರಿಚಯ ಇದ್ರೆ ಕನೆಕ್ಟ್ ಮಾಡಿ. ಅವ್ರೇನೋ ಹೇಳ್ತಾರ ನೋಡೋಣ. ಮಹೇಶ್ ಅವರು ನೀವು ಗೊತ್ತಾಯ್ತು ಬಿಡ್ರೆ. ಯಾವಾಗ ಅಲ್ಲಿ ಇದ್ರ ಹತ್ರ ಯಾವಾಗ ಮಾಡ್ತಿರಲ್ಲ ಹೋರಾಟಗಳ ಅವರ. ನೀವು KRS ಅಂತ ಹೇಳಿದ ಮೇಲೆ ಇಂತ ಇದಕ್ ಬಂದಾಗ ಇದನ್ನ ಕಂಪ್ಲೇಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳಿ ದಯವಿಟ್ಟು. ಈ ತರ ಇದಕ್ಕೆ ಬರಬೇಡಿ. ಅದು ಲೀಗಲ್ ಆಗಿದ್ರೆ ಎಲ್ಲಾನು ಮಾಡ್ಕೊಂಡು ಹೋಗ್ಲಿ. ನಾನು ಅದನ್ನ ಕೇಳಕ್ ನಾನು ಯಾರು? ಇನ್ನೊಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ. ಮಾತಾಡೋಣ ಕಾನ್ಸೆಪ್ಟ್ ನಮ್ದಲ್ಲಿ ಇಲ್ಲ. ಮಾತಾಡೋಣ, ಕುತ್ಕೊಂಡು ಮಾತಾಡೋಣ, ಇದನ್ನ ಸೆಟ್ಲ್ ಮಾಡೋಣ ಅನ್ನೋ ಕೇಳಲ್ಲ. ಅವ್ರಿಗೊಂದ್ 2 ತಿಂಗಳಾಗಿದೆ ಬಂದು, ಅವ್ರಿಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅದು ಗೊತ್ತಿಲ್ಲ ತಿಳ್ಕೊಳ್ಳಿ. ಕಾನೂನಲ್ಲಿ ಇದ್ರೆ ಹಾಕೊಳ್ಳಿ ಬೋರ್ಡ್. ನಾನ್ ಬೇಡ ಅನ್ನಲ್ಲ, ನಾನು ಯಾರು ಕೇಳೋದಕ್ಕಲ್ವಾ. ಕಾನೂನಲ್ಲಿದ್ರೆ ನೀವು ಹಾಕ್ಬೇಡಿ ಅಂತ ಕೇಳೋದಕ್ಕೆ ನಾನು ಯಾರು? ಕಾನೂನಲ್ಲಿ ಇಲ್ಲ ಅಂದಾಗ ನಮ್ಮ ಸಾರ್ವಜನಿಕರ ಜಾಗದಲ್ಲಿ ದುಡ್ಡು ತಿನ್ನಕ್ ಅವ್ರು ಯಾರು ಅಲ್ವಾ? ಅದಿಷ್ಟು ದಿನದ್ದು ಅವ್ರ ಮೇಲೆ, ಅಧಿಕಾರಿಗಳ ಮೇಲೆ ಪನಿಷ್ಮೆಂಟ್ ಬರೀತೀನಿ ನಾನು. ಲೋಕಾಯುಕ್ತಕ್ಕೂ ಬರೀತೀನಿ, ಎಲ್ಲರಿಗೂ ಲೆಟರ್ಗಳು ಹಾಕ್ತೀನಿ. ಕಾನೂನು ರೀತಿಯಲ್ಲಿದ್ರೆ ಅವ್ರು ಮಾಡ್ಕೊಂಡು ಹೋಗ್ಲಿ. ನಾನು ಯಾವುದೇ ರೀತಿಯಲ್ಲಿ ಕಾನೂನು ರೀತಿಯಲ್ಲಿದ್ರೆ ಮಹೇಶ್ ಅಡ್ಡ ಬರಲ್ಲ. ಅಲ್ಲ, ಗೊತ್ತು. ಇದು RTO ಹತ್ರ ಎಲ್ಲ ಎಷ್ಟು ಹೋರಾಟಗಳು ಮಾಡಿದೀರ ಅವೆಲ್ಲ ನೋಡಿ ಗೊತ್ತು. ಒಂದು ಬೇಜಾರಾಗಿದ್ದು ನೋವಾದ ಸಂಗತಿ ಅಂದ್ರೆ KRS ನನ್ನ ಸೈನಿಕ ಅಂದ ಮೇಲೆ ಇಂಥದಕ್ಕೆ ದಯವಿಟ್ಟು ಬರಬೇಡಿ. ಅಲ್ಲ, ನಾನು ಮಾತಾಡ್ತಾ ಇಲ್ಲ. ಇದೇ ನಂಬರ್ ತಪ್ಪ ಇದು. ಯಾಕಂದ್ರೆ ಅವ್ರು 2 ತಿಂಗಳಾಯ್ತು ಬಂದಂತ ಈ ನಂಬರ್ ರೆಕಾರ್ಡ್ ಕಳಿಸ್ತೀನಿ. ರಘುಪತಿಗೆ ಹೇಳಿದ್ರಲ್ಲ, ರಘುಪತಿಗೆ ನಾನೇ ಕಳಿಸ್ತೀನಿ. ಯಾಕಂದ್ರೆ ನಮ್ಮದೇನೇ ತಪ್ಪಿದ್ರೆ ನಾನು ಕುತ್ಕೊಂಡು ಮಾತಾಡೋಣ ಅಂತಾನೂ ಅಲ್ಲ. ನನಗೆ ಗೊತ್ತು ನಿಮ್ ಬಗ್ಗೆ ಗೊತ್ತು ನನಗೆ. ಅದೆಲ್ಲ ಆತರ ನಿಮ್ಮ ಅದರಿಂದ ಸ್ವಲ್ಪ ಏನೋ ಅಷ್ಟು
ನೀವು ಇನ್ನ ಫಸ್ಟ್ ಬಿಚ್ಚಿಸ್ಬೇಕಾಯ್ತು ಬೋರ್ಡು. ಯಾಕಂದ್ರೆ ಕಾರಣ ನಮ್ಮ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ತಿನ್ನೋದಕ್ಕೆ ಅವರೇ ಯಾರು ಕಡೆ ಇರೋದು ಎಲ್ಲ ನಾಗರಿಕ, ನಮ್ಮ ಕರ್ನಾಟಕ ನಾಗರಿಕ, ನಾನು ನಾಗರಿಕ, ನೀವು ನಾಗರಿಕ, ಅವರು ನಾಗರಿಕ. ನಮ್ಮ ಜಾಗದಲ್ಲಿ ತಿನ್ನೋದಕ್ಕೆ ಅವ್ರ್ಯಾರು? ಅವ್ರು ಬಿಚ್ಕೊಂಡ್ರೆ ಸಂತೋಷ, ಬಿಚ್ಚಿಲ್ಲ ಅಂದ್ರೆ ಇಷ್ಟು ದಿನಕ್ಕೂ ಎಲ್ಲ ಸೇರಿ ಅದಕ್ಕೇನು ಪನಿಷ್ಮೆಂಟ್ ಮಾಡ್ಬೇಕು ನಾವು ಮಾಡ್ತೀವಿ. ಅದಂತೂ ಆಯ್ತು. ಒಂದ್ಸಲಿ ಭೇಟಿ ಆಗ್ತೀನಿ ನೇರವಾಗಿ. ಇಲ್ಲ, ನಾನು ಭೇಟಿ ಇಂಥ ವಿಷಯಗಳಲ್ಲಿ ಯಾವುದೇ ಕಾರಣಕ್ಕೂ ಮಾತುಕತೆ ಅನ್ನೋದಿಲ್ಲ. ಕಾನೂನು ರೀತಿಯಲ್ಲಿ ಏನಿದೆ ಕಾನೂನು ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ನನ್ನ ಪತ್ರ ಪೇಪರ್ ಅಷ್ಟೇ. ನಾನು ಯಾರನ್ನೂ ಬೋರ್ಡ್ ಮಾಲೀಕರನ್ನ ಇನ್ನೊಬ್ಬರನ್ನ ಭೇಟಿ ಮಾಡೋದು ಮಾತಾಡೋದು ನನ್ನ ಹತ್ರ ಇಲ್ಲ. ಸರಿ 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 ಆಯ್ತು. ಅಕಸ್ಮಾತ್ ಬೆಳಿಗ್ಗೆ ಮಾತಾಡ್ ನಾನು ರಘುಪತಿ ಸರ್ ಹಂಗೆ ಮಾತಾಡ್ಕೊಂಡು ಕನೆಕ್ಟ್ ಇವಾಗ ಯಾಕೆ ರಘುಪತಿಗೆ ಇವಾಗ ಯಾಕೆ ಪರವಾಗಿಲ್ಲ, ರಘುಪತಿಗೆ ಹಾಕ್ಬೇಕು. ಈಗ ಗ್ರೂಪ್ ಅಲ್ಲಿ ನಂಬರ್ ಎತ್ಕೊಂತೀನಿ. ಗ್ರೂಪ್ ಅಲ್ಲಿ ನಂಬರ್ ತಗೊಂತೀರ ನಿಮ್ಮ ಹತ್ರ? ನಾನು ಒಂದು ಗ್ರೂಪ್ ಅಲ್ಲಿ ಇದ್ದೀನಿ, ಕಾವೇರಪ್ಪ ಅಂತ ಇದೆ ನೋಡಿ. ಕಾವೇರಪ್ಪ ಅಂತ ಇದೆ ನೋಡಿ ಗ್ರೂಪ್ ಅಲ್ಲಿ. ಈ ನಂಬರ್ ನೋಡಿ ಸ್ವಾಮಿ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದೆ, ಅರ್ಥ ಆಯ್ತಾ? ನೀವು ರವಿ ಕೃಷ್ಣ ರೆಡ್ಡಿಗೆ ತಗೊಳ್ಳಿ ಕಾಲು, ತಪ್ಪಿದೆ ಈ ತರ ಮಾಡೋದ್ರಲ್ಲಿ ಇದು ನಿಮ್ಮ ನಂಬರ್ ಏನು ನಿಮ್ಮ ಮೆಂಬರ್ಶಿಪ್ ತಗೊಂಡ್ರೆ ಅದ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಆ ತರ ಮಾಡ್ಬಾರ್ದು. ಯಾಕಂದ್ರೆ ನಾವು ಭ್ರಷ್ಟಾಚಾರ ವಿರುದ್ಧವಾಗಿರೋದು, ಭ್ರಷ್ಟಾಚಾರ ಕೂತ್ಕೊಂಡು ಸೆಟಲ್ಮೆಂಟ್ ಎಲ್ಲಾ ಪಕ್ಷಗಳ ತರ ನಮ್ಮ ಪಕ್ಷ ಅಲ್ಲ. ಸರಿ ಆಯ್ತು, ಯಾರಿಗಾನ ಹೇಳಿ. ಸರಿ ಸರಿ ಸರಿ. ಪ್ರಾಮಾಣಿಕವಾಗಿದ್ರೆ ನೋಡಿ, ಹಂಗೆ ಧೈರ್ಯವಾಗಿ ಅಲ್ಲಿ ಬೇಕಾ ಮಾತಾಡ್ಬೋದು. ಇದೆ ಪ್ರಾಮಾಣಿಕತೆ ಅನ್ನೋದೇ ಅದೇ. ನೀವ್ ಯಾರಿಗಾನ ಫೋನ್ ಮಾಡಿ ನನ್ಗೇನ್ ಭಯ ಇಲ್ಲ ಅನ್ನೋದು ಬರ್ತಾ ಯಾರಿಗೂ ಅಂಜಲ್ಲ ಅನ್ನೋದು ಅದೇ ಅಷ್ಟೇ. ಅದನ್ನ ಬೋರ್ಡ್ಗಳು ಬಿಚ್ಚಬೇಕು, ಬಿಚ್ಚಿಲ್ಲ ಅಂದ್ರೆ ನಾನು ಅದನ್ನ FIR ಮಾಡ್ತೀನಿ, ಇಲ್ಲ ಅಂತ. ಸರಿ 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 ಆಯ್ತು. ಓಕೆ ಥ್ಯಾಂಕ್ ಯು.